ಆಪಲ್ ಈ ಕಡೆ ಕೈ ಹಾಕೋ, ಇದ್ರೊಳಗಡೆ ಕೈ ಹಾಕೋ. ಏನಂತ ಕಂಡುಹಿಡಿಬೇಕು, ಏನಿದೆ ಅಂತ ಹೇಳ್ಬೇಕು. ಜಾಕ್ ಫ್ರೂಟ್ ಅದು ನೋಡಿ, ಇಲ್ಲಿದೆ ನೋಡಿ ಮಗ. ಇಲ್ಲಿ ಪ್ರೆಸ್ ಮಾಡಿದ್ರೆ ಇದನ್ನ ಜಾಕ್ ಫ್ರೂಟ್ ಬರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಮ್ಯಾಂಗೋ ಬರುತ್ತೆ ಅಲ್ಲೇ. ಇಲ್ಲಿ ಕರೆಕ್ಟ್ ಪ್ರೆಸ್ ಮಾಡ್ರೆ ಬರುತ್ತೆ, ಇಲ್ಲ ಬರಲ್ಲ. ಜಾಕ್ ಫ್ರೂಟ್ ಚೇಂಜ್ ಆಗ್ತಿಲ್ಲ, ಅದು ಬರೀ ಜಾಕ್ ಫ್ರೂಟ್ ಇದೆ ಅಲ್ಲಿ. ಚೇಂಜ್ ಆಗ್ಬೇಕಂದ್ರೆ ಆಗ್ತಿಲ್ಲ. ಬರ್ರಿ 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 ಪಾಪ. ಏನೋ ಆಡು. ಸರಿ ಇದು ಆಡ್ಬಾ. ಸರಿಗಮಪ್ಪ ಹೇಳ್ಬೇಕು. ಕೈಗೆ ಬರಲ್ಲ ಅದು. ಐಲ್ಯಾಂಡ್ ಪಾಪು ಇದೆಲ್ಲ ಹೆಂಗಿರುತ್ತೆ ಅಂತ ಬರ್ದಿಯಾರ ನೋಡಲ್ಲಿ. ಅತ್ತೆ ಮಾಮ ಇಲ್ಲಿ ಕಲ್ಲರ್ ಬಿ ಏನೂ ಇಲ್ಲ ಮಗ. ಮಗ ಫ್ರೈ ಆಗುತ್ತೆ ಅದು. ಸುಮಾರು ಸರಿ ಇಲ್ಲ. ಹಾಂ ಎಲ್ಲ ಹೋಗಿದೆ ಅದು. ಏನು ಆಡಾಗಿ ಬಿಟ್ರೆ ಹಿಂಗೆ. ಈ ಕಡೆ ಬರಪ್ಪ, ಈ ಕಡೆ ಬರ. ಬಿಡು, ಇದಿರಲೇ ಸ್ಟಾಪ್ ಆಯ್ತು. ಬಿತ್ತು ಕಾ ಶಾರ್ಟ್ ವಿಡಿಯೋ ಮಾಡ್ಕೊಳ್ಳೋಣ. ಏಯ್ ಕೊಡ ಕೊಡ ಮಾಡಬಾರ್ದು, ಒಳಗಡೆ ಎಲ್ಲ ಹೋಗ್ಬಾರ್ದು. ಅವನ್ನೇ ಹೇಳ್ಕೊಂಡು ಹೋದ್ರೆ ಏನು ಮಾಡಿ. ತಡಿ ತಡಿ ಹಂಗೆ ಮುಟ್ಟು, ನಾನು ಬಿಡ್ತೀನಿ. ಪ್ರೆಸ್ ಮಾಡೋದು, ಪ್ರೆಸ್ ಮಾಡೋದು. ಎಲ್ಲ ಚೆಕ್ಕಲ್ಲಿ ಫಸ್ಟ್ ಹಾಕಿ, ಎಲ್ಲದೂ ಚೆಕ್ಕಲ್ಲಿ ಹಚ್ಚಿಕೆ. ಕ್ಯಾಮ್ ಆ್ಯಂಡ್ ಪಿಸ್ಟನ್ನು ಯಾವ ಥರ ವರ್ಕ್ ಆಗುತ್ತೆ ಅಂತ ಕೊಟ್ಟಾರ ಇಲ್ಲಿ. ಇಂಜಿನ್ ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಕ್ಯಾಮು ಪಿಸ್ಟನ್ನು ತಿಳಿಸ್ರಿ. ವೀಲು ಹೆಂಗ್ ರೊಟೇಟ್ ಆಗುತ್ತೆ ಅಂತ ಕೊಟ್ಟೆ ನೋಡಿ. ಇದು ಗಾಡಿಲಿ, ಕಾರ್ ಒಳಗೆ, ಬೈಕಲ್ಲಿ
ಸ್ಪೀಡಾಗಿ ಮಾಡಬೇಕು. ಹಂಗೆ ಹಂಗೆ ಯಾವಾಗಲೇ ಮೂವ್ ಆಗೋದು. ಸೂಪರ್. ಸಾಕು ಮಗ. ನೀಟಾಗಿ ಕೊಟ್ಟೆ ನೋಡಿ ಇಲ್ಲಿ. ಸೂಜಿ ಪರದೆ ಅಂತ ಹಿಂದ್ಗಡೆಯಿಂದ ಮಾಡಿದ್ರೆ ಸೂಜಿ ತರ ಅವೆಲ್ಲ ಬಬಲ್ಸ್ ತರ ಹಿಂದೆ ಕಾಣುತ್ತೆ. ಇಲ್ಲಿ ನಿಂದು ಯಾವ ತರ ಮೂವ್ ಮಾಡ್ತೀವಿ ಇಲ್ಲಿಗೆ ಅಂತ. ಇದು ಇದೆಯಲ್ಲ, ಇದು ಆ ಕಡೆ ಹೋಗ್ಬೇಕು. ಮಕ್ಕಳು ಆಟ ಆಡೋದು. ನಿಮ್ಗೆ ನಿಂತಲ್ಲ ಪಪ್ಪ ಅದು ಬಿಡು. ಇಲ್ಲಿ ಇಲ್ಲ ಆಡುವ. ಇಲ್ಲಿ 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 ಪ್ರೆಸ್ ಮಾಡು. ವರ್ಕ್ ಆಗ್ತಾ ಇಲ್ಲಪ್ಪ ಇವೆಲ್ಲ. ವರ್ಕ್ ಆಗ್ತಾ ಇಲ್ಲಪ್ಪ. ವರ್ಕ್ ಆಗ್ತಾ ಇಲ್ಲ. ಕೆಟ್ಟಾಗಿದೆ ಅದು. ನೀನೆ ಹಂಗೆ ಬರುತ್ತೆ ಪಾಪ ಅದು. ಇನ್ನೋಡ ಹಂಗೆ ಬರುತ್ತೆ. ನೀನೆ ಮಾಡ್ಬೇಡ ಬಿಡು. ಮೊಲ ಹೆಂಗ್ ನಡೆಯುತ್ತೆ ಅಂತ ಡೌನಲ್ಲಿ. ಇದು ಕಾಂಗ್ರೆ ಹೆಂಗ್ ನಡೆಯುತ್ತೆ ಅಂತ. ಈಗ ಸಾಕು ಬರಪ್ಪ. ಒಳಗಡೆ ಹೋಗಿ, ಒಳಗಡೆ ಹೋಗಿ. ಎಲ್ಲ ಹೋಗ್ತೀರಿ ನೀನು? ಬಾ, ನಾನು ಕರ್ಕೊಂಡು ಹೋಗ್ತೀನಿ ಬಾರ. ಇಲ್ಲಿ 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 ಹೋಗಿದ್ದ ನೀನು. ಇದು ಹಂಗಾರೆ ಅಲ್ಲೇ ಹೋಗ. ಎಲ್ಲಿ ಹೋದ್ರೆ ಎಲ್ಲಿ ಬರ್ತೀವಿ ಅಂತಾನೆ ಗೊತ್ತಾಗಲ್ಲ. ಎಲ್ಲೆಲ್ಲ ನೀನೇನಾ? ನಿಧಾನಕ್ಕ ಒಳಗಿಟ್ಕೊಂಡ್ಯಾ? ಎಲ್ಲ ಕಡೆ ನೀವೇ ಇದ್ದೀರಲ್ಲ. ಎಲ್ಲೆಲ್ಲ ನೀನೆ, ಎಲ್ಲೆಲ್ಲ ನೀನೆ ಅಂತ. ನೋಡಿ ಹೋಗ್ತಾ ಇದ್ದೀನಿ. ಇದು ಕೈ ಬಿಟ್ಟರ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಮಾತ್ರ ಗೊತ್ತಾಗೋದು. ಇದು ಹುಳಿ ಗೊತ್ತಾಗೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಉಪ್ಪು ಆದ್ರೆ, ಸಿಹಿ ಆದ್ರೆ ಯಾವ ಕಡೆ? ಸ್ವೀಟ್ ಸ್ವೀಟ್ ಸ್ವೀಟ್, ಚಾಕ್ಲೇಟ್ ಸ್ವೀಟ್. ಉಪ್ಪಾದ್ರೂ ಅಲ್ಲೇ ಗೊತ್ತಾಗೋದು. ಉಪ್ಪಾದ್ರೆ ಇಲ್ಲಿ ಸಾಲ್ಟ್. ಓ ಸೂಪರ್ ಆಗಿದೆ ನೋಡು. ಈ ಕಡೆ ಬರೀ, ನಾನು ಒಂದು ವಿಡಿಯೋ ಮಾಡ್ತೀನಿ.
ನೋಡಿ ಇದು ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಕೈ, ಹುಳಿ, ಉಪ್ಪು, ಸಾಲ್ಟ್, ಸಿಹಿ. ನಮ್ಮ ನಾಲಿಗೆಯಲ್ಲಿ ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದು ಅಂತ. ಕೈ ಆದ್ರೆ ಎಲ್ಲಿ, ಹುಳಿ ಆದ್ರೆ ಎಲ್ಲಿ, ಇದು ಹುಳಿ. ಉಪ್ಪು ಆದ್ರೆ ಇದು, ಸಿಹಿ ಆದ್ರೆ ಇಲ್ಲಿ. ಈ ತರ ನೀಟಾಗಿ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಇದು ಮಾತ್ರ. ಇದೇನಾ? ಓ ಬುಕ್. ಕುತ್ಕೊಂಡು ನೋಡೋದಿದೆ ಎಲ್ಲ ಇದೆ. ಜ್ವಾಲಾಮುಖಿ ಆದಾಗ ಹೆಂಗೆ ಸವಿಯುತ್ತೆ ಭೂಮಿ ಅಂತ. ಕಣ್ಣು, ಪ್ರಾಣಿಗಳು ಕಣ್ಣು ಮಗ ನೋಡಿ ಹೆಂಗ್ ಕಾಣುತ್ತೆ ಅಂತ. ಇದು ಯಾವ್ದು ಮೇಕೆದು? ಎಸ್, ಇದ್ಯಾವ್ದು ನೋಡಿ, ಇದು 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 ಓ ರ್ಯಾಬಿಟ್ ದಪ್ಪ ಅದು. ಮೊಲದ್ದದು. ಅದ್ಯಾವ್ದ್ರದ್ದು? ಹೊಸದು ಅದು ಜಿಂಕೆ. ಅದು ಇದು ಯಾವ್ದ್ರದ್ದು? ಇದು ಯಾವ್ದ್ರದ್ದು ಬಾಯಿ? ಇದು ಯಾವ್ದು ಬಾಯಿ? ಬೆಕ್ಕ. ಹಾ ಬೆಕ್ಕು, ಕರೆಕ್ಟ್. ಬೆಕ್ಕಿಂದ ಅಲ್ಲಿ ತೋರ್ಸುತ್ತೆ ನೋಡ್ ಮಗ, ಇಲ್ಲಿ. ಇದು ಓಪನ್ ಮಾಡಿದ್ರೆ ಇಲ್ಲಿ ತೋರ್ಸುತ್ತೆ. ಓಪನ್ ಮಾಡು ನೋಡಲ್ಲಿ. ನೀವು ಯಾವ್ದು ಓಪನ್ ಮಾಡ್ತೀವಿ ಅದು ತೋರಿಸುತ್ತೆ. ಮರ ಜೋಡ್ಸತ್ತೆ ಪಾಪ. ಇದು ಸಮ್ಮರಲ್ಲಿ ಯಾವ ತರ ಇರುತ್ತೆ, ವಿಂಟರಲ್ಲಿ ಯಾವ ತರ ಇರುತ್ತೆ ಅಂತ. ಋತುಗಳು, ಕಾಲಗಳು. ಹಿಂಗ್ ಮಾಡು. ನಂದು ಮಾಡು. ನಮಸ್ಕಾರ ಫ್ರೆಂಡ್ಸ್, ಇದು ಮಕ್ಕಳಿಗೆ ತುಂಬಾ ಬಹಳ ಮುಖ್ಯವಾದಂತಹ ಪ್ಲೇಸ್ ಅಂತ ಕರಿಬಹುದು. ಸೈನ್ಸ್ ಫಾರ್ ಕಿಡ್ಸ್ ಅಂತ ಇದೆ. ಎಲ್ಲ ರೀತಿ ಇನ್ಫಾರ್ಮೇಶನ್ ಬರುತ್ತೆ. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡರು ಕೂಡ ಬಂದು ನೋಡಿ ತಿಳ್ಕೊಳ್ಳೋ ಅಂತ ತುಂಬಾ ಇದೆ. ನೀವು ಫ್ರೀ ಮಾಡ್ಕೊಂಡು ಬಂದು ನೋಡಿ ಒಂದ್ಸರಿ ಇಲ್ಲಿ ಮಾಡಿ. ಫ್ರೆಂಡ್ಸ್ ಇದು ನೋಡಿ, ಮಕ್ಕಳಿಗೆ ಅಂತ ಮಾಡಿರೋದು ಚಿನ್ನದ ಲೋಕ ಅಂತ. ತುಂಬಾ ಚೆನ್ನಾಗಿದೆ. ಒಳಗಡೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ. ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡರಿಗೂ ಅಷ್ಟೇ. ಎಕ್ಸಾಂಪಲ್, ನಾಲಿಗೆಯಲ್ಲಿ ಯಾವ ಸ್ಪಾಟಲ್ಲಿ ಹುಳಿ ಯಾವ ಕಡೆ, ಖಾರ ಯಾವ ಕಡೆ, ಉಪ್ಪು ಯಾವ ಕಡೆ ತಿಂದರೆ ಅಂತ ನೀಟಾಗಿ ಎಲ್ಲ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾರೆ. ಎಲ್ರಿಗೂ ಉಪಯುಕ್ತವಾಗಿರುತ್ತೆ. ಬನ್ನಿ ನೋಡೋಣ ಏನಿರುತ್ತೆ ಅಂತ. ನೋಡಿ, ಸೆನ್ಸ್ ಆಫ್ ಸ್ಮೆಲ್ ಅಂತ. ಇದು ಸುವಾಸನೆ ಗ್ರಹಿಕೆ. ಪ್ರೆಸ್ ಮಾಡಿದ್ರೆ ಸ್ಮೆಲ್ ಬರುತ್ತಂತೆ. ಹೂವಲ್ಲಿ ಸ್ಮೆಲ್ ಬರುತ್ತೆ. ನಾವು ಅದನ್ನ ಕಂಡುಹಿಡಬೇಕು ಯಾವ ಹೂವು ಫ್ಲವರ್ ಅಂತ. ಬರುತ್ತಾ? ಜಾಸ್ಮಿನ್, ರೋಸು. ರೋಸ್ ಅಂತ ಪ್ರೆಸ್ ಮಾಡಿ ರೋಸ್ ಬರುತ್ತಾ? ಬರುತ್ತಲ್ಲ. ಸ್ಮೆಲ್ ಮಾಡಿ. ಈಗ ಸ್ಮೆಲ್ ಮಾಡ್ತಿದ್ದು ಬಂತಾ? ಜಾಸ್ಮಿನ್, ಮಲ್ಲಿಗೆದು ಗೊತ್ತಲ್ಲ. ಟಚ್ ಅಂಡ್ ಫೀಲ್ ಅಂತ, ಸ್ಪರ್ಶ ಮತ್ತು ಅನುಭವ. ಟಚ್ ಮಾಡ್ಕೊಂಡೆ ಹೇಳೋದು. ಇಲ್ಲಿ ಕೆಳಗಡೆ ಕೊಟ್ಟಿಯಾನೆ. ಇಲ್ಲಿ ಪ್ರೆಸ್ ಮಾಡಿದ್ರೆ, ಜಾಕ್ ಫ್ರೂಟ್ ಪ್ರೆಸ್ ಮಾಡಿದ್ರೆ ಒಳಗಡೆ ಅದು ಬರುತ್ತೆ. ಆ್ಯಪಲ್ ಮ್ಯಾಂಗೋ. ಮಕ್ಕಳುಗಳಿಗಂತೂ ಸಕಲಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದ್ಸಲಿ ಕರ್ಕೊಂಬಂದಿನಿ ಫ್ರೀ ಆದಾಗ ಇಲ್ಲಿಗೆ. ಬರೀ ಹೋಣ. ಇಲ್ಲಿ ಬಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಬ್ಲಾಕ್ ಚೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ವಿತ್ ಎಕ್ಸಾಂಪಲ್ ಅಂದರೆ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. 10 rupees, 20, 200. ಯಾವ ಥರ ಗೇಮ್ ಥರ ಆಡೋದು. ತುಂಬ ಕಾಂಪ್ಲಿಕೇಟೆಡೇನೆ. ಬಟ್ ಕ್ಯೂಬಿಕ್ಸ್ ಕೊಟ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಅದನ್ನು. ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದಾರೆ.
ಏನೇನು ಹಾಕೋಬಹುದು ಅಂತ, ಎಲೆಕ್ಟ್ರಾನಿಕ್ಸ್ ಐಟಮ್ಸು ಮನುಷ್ಯರು ಏನೇನು ಹಾಕೋಬಹುದು ಅಂತ. ಶೂಸ್, ರನ್ನಿಂಗು, ಸ್ಮಾರ್ಟ್ ವಾಚ್ ಇದೆ, ಎಕ್ಸರ್ಸೈಸ್ ಮಾಡೋದು, ಕಾಫ್ ಮಸಾಜರು ಕೂಡ ಇದೆ, ಬೇರೆ ಸ್ಮಾರ್ಟ್ ಆ್ಯಟ್, ECG ಮಾನಿಟರಿಂಗ್ ಡಿವೈಸ್. ಓಕೆ, ವೆರಿ ಇಂಪಾರ್ಟೆಂಟ್ ಮಿಷಿನ್. ಇದು ಕೂಡ ಇದೆ ನೋಡಿ. ಸ್ಮಾರ್ಟ್ ಜಾಕೆಟ್, ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತಂತೆ ಆಟೋಮೆಟಿಕ್ ಆಗಿ. ಇದು ಸ್ಮಾರ್ಟ್ ಬೆಲ್ಟ್, ಏನು ಬೆಲ್ಟ್ ಕೀಪ್ ಸ್ಟ್ರಾಕ್ ಯೂಸಸ್ ಓವರಾಲ್ ಹೆಲ್ತ್ ಬೈ ಮೆಜರಿಂಗ್ ವೇಟ್ಸ್. ಓಕೆ, ನಮ್ದು ಸೊಂಟದ ಸೈಜ್ ನೋಡ್ಬಿಟ್ಟು ನಾವು ಹೆಲ್ದಿ ಆಗಿದೀವೋ ಇಲ್ವೋ ಅಂತ ಆಚೆಗೆ ಹೇಳುತ್ತಂತೆ. ಇದು ಕಾಫ್ ಮಸಾಜರ್, ಕಾಫ್ನ ಮಸಾಜ್ ಮಾಡೋದಕ್ಕೆ ಒಂದು ಮಿಷಿನ್ ಬೆಲ್ಟ್ ಥರ ಕೊಟ್ಟಿದ್ದಾನೆ. ಇದು ಮಿಷಿನ್ ವೇರಿಯಬಲ್ ಹೆಲ್ತ್ ಕೇರ್ ಅಂತ ಚೆನ್ನಾಗಿದೆ. ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇಮೇಜು, ಯಾವ ಥರ ಇರುತ್ತೆ ಅಂತ. ಫ್ಲೈಓವರು, ಮಧ್ಯದಲ್ಲಿ ಪಾರ್ಕ್ಸು, ನೀರು, ಪೂಲು, ಬಿಲ್ಡಿಂಗ್ಸ್ ಯಾವ ಥರ ಇರುತ್ತೆ, ಟ್ರಾಫಿಕ್ ಸಿಗ್ನಲ್ಸು, ವೆಹಿಕಲ್ಸ್ ಯಾವ ಥರ ಹೋಗುತ್ತೆ, ಗ್ರೌಂಡ್ಸು, ಕ್ರಿಕೆಟ್ ಗ್ರೌಂಡ್ ಎಲ್ಲ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಕ್ವಾಲಿಟಿ ಟೆಕ್ನಾಲಜಿ ಇನೋವೇಷನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಸಕಲಾಗಿದೆ ಅಂತ. ಯಾವಾಗಿಂದ ಏನೇನು ಆಯ್ತು ಅಂತ ಕೊಟ್ಟಿರೋ ನೋಡಿ. ಫುಲ್ BL ಹಿಸ್ಟ್ರಿ ಅಂತಲೇ ಹೇಳ್ಬೋದು ಇದನ್ನ. ಬೆಂಗಳೂರಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1954ಅಲ್ಲಿ, ಚೆನ್ನೈಲಿ 1985ಅಲ್ಲಿ BL ಅಡ್ವರ್ಟೈಸ್ಮೆಂಟ್. ಏನಿದೆ ವಿಜುವಲ್ ರಿಯಾಲಿಟಿ. ಮುಟ್ಬಾರ್ದು ಬಾರ, ಇದ್ರ ಮೇಲೆ ನಿಂತ್ಕೊ. ಇಲ್ಲಿ ಪಾಪ, ಎರಡು ಕಾಲು ಕರೆಕ್ಟಾಗಿ ನಿಂತ್ಕೊ. ಕೈ ಹಿಂಗನ್ನ ಹಿಂಗ್ ನಿಂತ್ಕೊಂಡು ಹಿಂಗ್ ಮಾಡು ಅಂಕಲ್ ಹೇಳ್ಕೊಡ್ತೀರಲ್ಲ. ಅದ್ರ ಮೇಲೆ ನಿಂತ್ಕೊಳ್ಳ, ಇದ್ರ ಮೇಲೆ ನಿಂತ್ಕೊ. ಏನದು ಅದ್ರಲ್ಲಿ ವಿಡಿಯೋ ಮಾಡ್ತೀಯಾ? ಮಾಡುವ, ನಿಂತ್ಕೊ. ಅದ್ರಲ್ಲಿ ವಿಡಿಯೋ ಬರಲ್ಲಪ್ಪ. ಹಂಗ್ ಮಾಡು, ಕೈ ಶೇಕ್ ಮಾಡು, ಕೈ ಕ್ಲಾಪ್ 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 ಹಿಂಗ್ ಮಾಡೋ. ಕೈ ಹಿಂಗ್ ಮಾಡಿದ್ರೆ ಅಲ್ಲಿ ಡ್ರೆಸ್ ಚೇಂಜ್ ಆಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ಎಲ್ಲ ಇದೆ ನೋಡು, ಇದು ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಅಕ್ಕ ಮಾಡ್ತಾಳ, ಬಾ ಈ ಕಡೆ ಬಾ. ಮಾಡಿ ಇನ್ನೊಂದ್ಸಲಿ ಮಾಡೋದು. ಈಗ ಮಾಡು ಮಾಡು. ಈಗ ಮಾಡು. ಇದು BL ವಿದ್ಯುನ್ಮಾನ ಕೈಸಾಲೆ. ಇದೆಲ್ಲ ಹಾಲ್ ಆಫ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಹೆಂಗೆ ಇರುತ್ತೆ ಅಂತ. ಇಂಟರ್ ಸ್ಪೇಸ್ ಆಫ್ ಬ್ಯಾಂಗಳೂರು, ಫ್ಲಾಸ್ ಅಂಡ್ ಫ್ಯೂಚರ್ಸ್ ಆಫ್ ಸಿಟಿ ರಿವರ್ಸ್. ರಿವರ್ಸ್ ಆಫ್ ಬೆಂಗಳೂರು ಅಂತೆ. ಯಾವ್ಯಾವ್ದಿತ್ತು, ಏನೇನಿದೆ ನೋಡೋಣ. ಅರ್ಕಾವತಿ ರಿವರು,
ಎಲ್ಲಿದೆಯಪ್ಪ ಇದು ಮಿನಿಟ್ ಬೆಂಗಳೂರಲ್ಲಿರೋ ಅಂತ ರಿವರ್ಸ್ ಅಂತ ಕೊಟ್ಟಿದ್ದಾರೆ. ಅರ್ಕಾವತಿ, ಋಷಭಾವತಿ, ಕುಮುದಾವತಿ, ಸುವರ್ಣಮುಖಿ, ಚಿನ್ನಾರ್, ದಕ್ಷಿಣ ಪಿನಾಕಿನಿ ಮತ್ತು ಕಾವೇರಿ. ಇಷ್ಟು ರಿವರ್ಸ್ ಬೆಂಗಳೂರಲ್ಲಿದೆ ಅಂತೆ. ಪ್ಲೇಸ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲಿದೆ ಅಂತ. ಓ ಯಾವ್ಯಾವ್ದು ಎಲ್ಲೆಲ್ಲಿ ಹುಟ್ಟುತ್ತೆ ಅಂತ ಕೊಟ್ಟಿದ್ದಾರೆ ನೋಡಪ್ಪ. ಅರ್ಕಾವತಿ ಉಗಮ ಸ್ಥಳ. ಅದೇ ಅದು ನೆನಪು ಇಲ್ಲೇ ಹುಟ್ಟೋದು ಅರ್ಕಾವತಿ. ಡ್ಯಾಮ್ ಗೇಟ್ಸು. ಬೆಂಗಳೂರು ಫಸ್ಟ್ ಪೈಪ್ಡ್ ವಾಟರ್ ಇದೆ ಅಂತ. ಫಸ್ಟ್ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟಿದ್ದು. ಋಷಭಾವತಿ ಬಸವಣ್ಣನ ಬಾಯಲ್ಲಿ ಬರುತ್ತಲ್ಲ ಋಷಭಾವತಿ, ಆ ನದಿದು. ಋಷಭಾವತಿ ಒಂದೇ ಅಂತ ಬೆಂಗಳೂರಲ್ಲಿ ಹುಟ್ಟೋ ಅಂಥದ್ದು ನದಿ. ಋಷಭಾವತಿ ಎಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ರಿವರ್ ಸ್ಪೀಕ್ಸ್ ದಕ್ಷಿಣ ಪಿನಾಕಿ. ಐ ರಿಮೆಂಬರ್ ಎ ಟೈಮ್ ವೆನ್ ಐ flowed freely, quenching the thirst of ages, feeding farms. River speak the story of Kaveri. Rivers of economy. Bengaluru water story. ಎಕ್ಸ್ಪ್ಲನೇಷನ್ ಕೊಟ್ಟಿದೆಯಲ್ಲ. ಓಹೋ ಕನ್ಸ್ಟ್ರಕ್ಷನ್ ಬಗ್ಗೆ, ವಾಟರ್ ಪೈಪ್ ಕನ್ಸ್ಟ್ರಕ್ಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಇಲ್ಲಿ. ರಿವರ್ ಸ್ಟ್ರಗಲ್ ಇನ್ ದಿ ಅರ್ಬನ್ ಲ್ಯಾಂಡ್ಸ್. ನೋಡಿ ಈ ಥರ ಗಲೀಜೆಲ್ಲ ಹಾಕ್ಯಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಹಿಂಗೆ ನಮ್ಮ ಜನಗಳಿಗೆ ಬುದ್ಧಿ ಆಗ್ಬಿಡುತ್ತೆ. ಪ್ಲಾಸ್ಟಿಕ್ 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 ಕಂಟ್ರೋಲ್ ಮಾಡಿ ಮಾಡಿ ಅಂತ ಹೇಳಿದ್ರು ಕೇಳಲ್ಲ. ನೋಡಿ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಮಯ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಗಲೀಜೆ ನೋಡಿ. ಇಲ್ಲಿ ನೋಡಿ ಋಷಭಾವತಿದು ಡೆಡ್ ರಿವರ್ ಮೋರಿ ಕೊಟ್ಬಿಟ್ಟಿದ್ದಾರೆ. ಮೋರಿ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಅದ್ರ ಇಂಪಾರ್ಟೆಂಟು ಪ್ರಾಮುಖ್ಯತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಯಾವ ಥರ ಸ್ಟೋರ್ ಆಗುತ್ತೆ, ಯಾವ ಥರ ಮಾಡ್ಬೇಕು, ನಾವು ಜಲ್ಲಿ ಕಲ್ಲು ಹಾಕಬೇಕು, ಎಷ್ಟಡಿ, ಆಮೇಲೆ ವಾಟ್ರು ಯಾವ ಥರ ಔಟ್ಲೆಟ್ ಇನ್ಲೆಟ್ ಎಲ್ಲ ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಬಾರಪ್ಪ ಸಾಕು ಬಾ. ಅಲ್ಲ ಇಡು ಕೆರಡೆ ಇಡು ಬಾ. ಬಯಾಲಜಿಕಲ್ ಮಾರ್ಕ್ಸಿಂಗ್ ಮೆಸೇಜ್ ವಾಟರ್ ಬಾಡೀಸ್ ಒಂಥರ ನಮಗೆ ಆ್ಯಕ್ಚುಲಿ ವಾತಾವರಣದಲ್ಲಿ ಇರತಕ್ಕಂಥ ಎಲ್ಲ ಜೀವಿಗಳು ನಮಗೆ ಮೆಸೇಜ್ ಕೊಡ್ತಾ ಇರುತ್ತೆ. ನಾವು ಬಂದರೆ ಏನಾಗುತ್ತೆ ಅಂತ. ಅಂದರೆ ಯಾವ ವರ್ಮ್ಸು ಲೀಚಸ್ಸು ಇದ್ರೆ ಜಾಗದಲ್ಲಿ ಯಾವ ಥರ ಇರುತ್ತೆ, ಮಸಲ್ಸು ಕ್ಲಾಂಪ್ಸ್ ಇದ್ರೆ. ಬಟ್ ಅವನ್ನೆಲ್ಲ ತಿಳ್ಕೊಳೋದಕ್ಕೆ ನಮಗೆ ಸಮಯನೂ ಇಲ್ಲ, ತಿಳ್ಕೊಳಕ್ಕೂ ಹೋಗಲ್ಲ. ನಮ್ಮ ಮನುಷ್ಯಗಳು ಆ ಥರ ಆಗ್ಬಿಟ್ಟಿದ್ದೀವಿ. ವೈ ರಿ ಎಂಗೇಜ್ ವಿತ್ ವೆಲ್ಸ್, ಓಪನ್ ವೆಲ್ಸ್, ರಿಚಾರ್ಜ್ ವೆಲ್. Sandbox counter experience. ಸೆಕೆಂಡ್ ಫ್ಲೋರ್ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ನೋಡೋಣ ಬನ್ನಿ. ATGC ಕೋಡ್ ಆಫ್ ಫ್ಲೈ. ವಾಟ್ ಇಸ್ ಕಾಮನ್ ಬಿಟ್ವೀನ್ ಕಾರ್ನ್, ಗ್ಲೋಯಿಂಗ್ ಫಿಶ್ ಆರ್ ಹ್ಯೂಮನ್? ಏನೇನು ಡಿಫ್ರೆನ್ಸ್ ಇದೆ ಫಿಶ್ಗೆ ಅಂತ ಮನುಷ್ಯರಿಗೂ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ಯಾರ ಇಲ್ಲಿ. ಟೆಕ್ನಾಲಜಿ ಫಾರ್ ಹೆಲ್ತ್. ಪ್ರೆಸ್ ವಿಚ್ ತಡಿಯಪ್ಪ ಏನು ಬರ್ದಿದೆ ನೋಡೋಣ. ಪ್ರೆಸ್ ದಿ ಸ್ವಿಚ್ ಅಂಡ್ ಅಬ್ಸರ್ವ್ ದಿ ರೇಟ್ ಆಫ್ ಟ್ರಾನ್ಸ್ಮಿಷನ್ ಮೆಜರ್ಸ್ ದಿಸ್ ಇಸ್ ನಾನ್ ವ್ಯಾಕ್ಸಿನೇಟೆಡ್ ಅಂಡ್ ವ್ಯಾಕ್ಸಿನೇಟೆಡ್ ಪೊಲ್ಯೂಷನ್. ಓಕೆ, ಪೊಲ್ಯೂಷನ್ ಬಗ್ಗೆ ಟ್ರೈ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ.
RO reproduction number, secondary infection caused by a single infected person. ವ್ಯಾಕ್ಸಿನೇಷನ್ಸ್ ಅಪ್ಪ ಅವೆಲ್ಲ ಔಷಧಿ ಕೊಡ್ತಿದಾರಲ್ಲ. ಹಾ ಎಕ್ಸಾಕ್ಟ್ಲಿ, ಅದೆಲ್ಲ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡು. ಮೆಡಿಸಿನ್ಸ್ ಎಲ್ಲ ತಗೊಂತೀವಲ್ಲ ನಾವು, ನಾನಾ ಮೆಡಿಸಿನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ ಬಾಯಲ್ಲಿ ನೋಡೋಣ. ಇದು ನೋಡಿ ಇಲ್ಲಿ ಕೊಡು. ಬಯೋಟೆಕ್ನಾಲಜಿ ಫಾರ್ ಇಂಡಸ್ಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚೀಸ್ ಮೇಕಿಂಗು, ಫ್ಯೂಚರ್ ಆಫ್ ಕ್ಲೀನ್ ಎನರ್ಜಿ, ಬಯೋಫ್ಯೂಯಲ್ಸ್, ಫ್ಲೇವರ್ಸ್ ಅಂಡ್ ಫ್ರಾಗ್ರೆನ್ಸಸ್, ಅಣಬೆದು, ಆಂಟಿ ಬ್ರೌನಿಂಗ್, ವೈಟ್ ಬಟರ್ ಮಶ್ರೂಮ್, ಬಯೋಪ್ಲಾಸ್ಟಿಕ್ಸ್, ಬಯೋಫ್ಯಾಬ್ರಿಕ್ಸ್. ಇಂಡಿಯನ್ ಕಾಂಟ್ರಿಬ್ಯೂಷನ್ ಟು ಬಯೋಟೆಕ್ನಾಲಜಿ ಎಷ್ಟೆಷ್ಟು ಪರ್ಸೆಂಟ್ ಅಂತ. ಬಯೋ ಫಾರ್ಮಾಸ್ಯೂಟಿಕ್ಸ್ಗೆ 62%, ಬಯೋ ಅಗ್ರಿಕಲ್ಚರ್ 18%, ಬಯೋ ಇಂಡಸ್ಟ್ರೀಸ್ಗೆ 15%. ಈ ಬಯೋಟೆಕ್ನಾಲಜಿ ಸೆಗ್ಮೆಂಟ್ಸ್ ಇನ್ ಇಂಡಿಯಾ. ಪ್ರೋಟೀನ್ ಸೀಕ್ವೆನ್ಸಿಂಗ್, ಪ್ರೋಟೀನ್ ಈಗೆಲ್ಲ ಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಪ್ರೋಟೀನ್ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪ್ರೋಟೀನ್ ಸೀಕ್ವೆನ್ಸರ್ ಅಂತ ಇದು ಮಿಷಿನ್ನು. ಫುಲ್ಲು ಏನಂತ ಕೊಟ್ಟಿಲ್ಲ, ಬಟ್ ಅಷ್ಟೊಂದು ಕೊಟ್ಟಿರೋಷ್ಟು ಮಿಷಿನ್ಸ್ಗಳು. ಇಮೇಜ್ ಹಾಕಿ ನಮ್ಮ ಪಾಸ್ಟ್ ಯಾವ ಥರ ಇತ್ತು ಅಂತ. ದಿ ಸ್ಟೋರಿ ಟೆಲ್ಲರ್ ಆಫ್ ಅವರ್ ಪಾಸ್ಟ್. ಇಮ್ಯುನೋಥೆರಪಿ, ಕ್ರಿಸ್ಪರ್, ನ್ಯಾನೋ ಮೆಡಿಸಿನ್, ಸ್ಟೆಮ್ ಸೆಲ್ ಥೆರಪಿ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ. ಫ್ಯೂಚರ್ ಆಫ್ ಬಯೋಟೆಕ್ನಾಲಜಿ, ಸ್ಟೆಮ್ ಸೆಲ್ಸ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟೆ ನೋಡಿ. ಸಿನಾರಿಯೋ ಅಂತ ವರ್ಡ್ನ ಕೊಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಪ್ರೆಸ್ ಮಾಡಿದ್ರೆ ಪಾಪು ಹಾರ್ಟಿಂದ ಬ್ಲಡ್ ಯಾವ ಥರ ಸರ್ಕ್ಯುಲೇಟ್ ಆಗುತ್ತೆ ಅಂತ ಕೊಟ್ಟೆ ನೋಡಿ. ಇದೆಲ್ಲ ಬ್ಲಡ್ ಸೆಲ್ಸ್. ಕೈ ತೆಗಿರಿ ಅಮ್ಮ. ಇದು ಬ್ಲಡ್ ಸೆಲ್ಸ್ ಬಾಡಿಯಲ್ಲಿ ಯಾವ ಥರ ಹೋಗುತ್ತೆ ಅಂತ. ಬ್ಲಡ್ ಪಂಪ್ ಹೆಂಗಾಗುತ್ತೆ ಅಂತ. ಬ್ಲಡ್ ಯಾವ ಥರ ಪಂಪ್ ಆಗುತ್ತೆ ಅಂತ. ಇನ್ಸುಲಿನ್ ಪಾತ್ರ. ಇನ್ಸುಲಿನ್ ಪಾತ್ರ. ಇನ್ಸುಲಿನ್ನು ಗ್ಲೂಕೋಸ್ನ ಶಕ್ತಿಯನ್ನಾಗಿ ಹೇಗೆ ಪರಿವರ್ತಿಸುತ್ತೆ ಅಂತ, ಅಂದರೆ ಕನ್ವರ್ಟ್ ಮಾಡುತ್ತೆ ಅಂತ ಕೊಟ್ಟಿದೆ. ರಕ್ತದಲ್ಲಿನ ಗ್ಲೂಕೋಸ್ ಸಾಂದ್ರತೆ ಹೆಚ್ಚಾದಾಗ ಮೇದು ಜೀರ್ಣತೆ ಗ್ರಂಥಿಯು ಇನ್ಸುಲಿನ್ ಅನ್ನು ರಕ್ತದ ಹರಿವಿಗೆ ಬಿಡುಗಡೆ ಮಾಡಲು ಪ್ರಚೋದನೆಗೊಳ್ಳುತ್ತದೆ. ಇನ್ಸುಲಿನ್ ರಕ್ತ ಪ್ರವಾಹದ ಮೂಲಕ ದೇಹದ ವಿವಿಧ ಕೋಶಗಳಿಗೆ ಚಲಿಸುತ್ತದೆ ಮತ್ತು ಗ್ಲೂಕೋಸ್ನ ಒಳ ಹರಿವಿಗೆ ಅನುವಾಗಲು ಕೋಶಗಳನ್ನು ತೆರೆಯುವಂತೆ ಸಂಕೇತಿಸುತ್ತದೆ. ಜೀವಕೋಶವು ಗ್ಲೂಕೋಸನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಟೆಕ್ನಾಲಜಿ is the application of technology to the study of manipulation of plants, animals, biolife, humans. ನಾಲ್ಕನೇದು ಇನ್ಕರೆಕ್ಟ್ ಅಂತಲ್ಲ. ಅನಿಮಲ್ಸ್ ಕೂಡ ಅದೇ ನಾನು ಥರ್ಡ್ ಓದ್ತಿದ್ದೆ, ಬಯೋಫಿಲ್ ಕೊಡೋದು ಕೊಟ್ಟೆ. ಈಗ ಆನ್ಸರ್ ತೋರಿಸ್ತಾರ ನೆಕ್ಸ್ಟ್. ಏನು ಪ್ರೋಟೀನ್ ಹುಡುಕಿ ಪ್ರೋಟೀನ್ ಅನ್ನು ಹುಡುಕ್ಬೇಕಂತ. ದೀರ್ಘವಾದ DNA ಎಳೆಯಲಿನ ಜೀನ್ಗಳು ಇದರಲ್ಲಿ ಫೈಂಡ್ ಎ ಪ್ರೋಟೀನ್ ಅಂತ ಕೊಟ್ಟಿದ್ದಾನೆ. RNA DNA ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಬಾರ್ ಕೊಟ್ಟಿದ್ದಾರೆ, ಅದನ್ನ ಪುಷ್ ಮಾಡಬೇಕು. ಸೊ ಅದೆಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಪ್ರೋಟೀನ್ ಇದೆ ಅಂತ ನೋಡಿ. ಇಲ್ಲೇನೋ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಪ್ರೋಟೀನ್ ಬಾಡಿ ಒಳಗೆ ಅಂತ. ಹ್ಯೂಮನ್ ಜಿನೋಮ್ ಸೀಕ್ವೆನ್ಸ್.
ಬಾ. ಬಿಲ್ಡಿಂಗ್ ಪ್ರೋಟೀನ್ಸ್, ಅಗತ್ಯ ಅಮಿನೋ ಆಮ್ಲಗಳು. ಬಾಡಿ ಯಾವ್ಯಾವ್ದು ಬೇಕು ಅಂತ ಅಮಿನೋ ಆಮ್ಲಗಳು. DNA ಜೆನೆಟಿಕ್ಸ್ ಕೋಡ್ ಡಿಟಾಕ್ಸ್ ಅಮಿನೋ ಆಸಿಡ್ ಟು ಐಡೆಂಟಿಫೈ ಅಂಡ್ ಆರ್ಡರ್ಸ್. DNA ಫಿಂಗರ್ ಪ್ರಿಂಟ್ ಬಗ್ಗೆ ಯಾವ್ದಾರ ಮ್ಯಾಚ್ ಮಾಡ್ತಾರೆ ಅಂತ. ಪಿತೃತ್ವ ಪರೀಕ್ಷೆ, ತಂದೆಯನ್ನು ಗುರುತಿಸಿ. ತಾಯಿ ಮಗಳ 3 ವಿಭಿನ್ನ DNA ಪಟ್ಟಿಗಳನ್ನು ಕೊಟ್ಟು ಇದು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನಾವು ಯಾವ ಥರ ಕಂಡುಹಿಡಿಬೋದು ಪೇರೆಂಟ್ಸ್ ಅಂತ, ತಂದೆ ಹೌದೋ ಅಲ್ವೋ ಅಂತ ಇಲ್ಲೇ ಎಕ್ಸ್ಪ್ಲನೇಷನ್ ಥರ ಕೊಟ್ಟಿದ್ದಾರೆ, ಯಾವ ಥರ ಕಂಡುಹಿಡ್ತಾರೆ ಅಂತ. ಆನುವಂಶಿಕ ಇಂಜಿನಿಯರಿಂಗ್, ಜೆನೆಟಿಕ್ ಇಂಜಿನಿಯರಿಂಗ್. recombinant DNA technology. ಜೆನೆಟಿಕ್ಸ್ ಬಗ್ಗೆ ಅದೆಲ್ಲ ಇಲ್ಲಿ ಕೊಟ್ಟೆ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಅಂತ ಇಮೇಜು. ಅಂದರೆ ಜೆನೆಟಿಕ್ಸ್ ಇಲ್ಲಿ ಕೊಟ್ಟಿದ್ದಾನೆ ಯಾವ್ಯಾವ ಥರ ಚೇಂಜ್ ಆದರೆ ಫೇಸಲ್ಲಿ ವೇರಿಯೇಷನ್ಸ್ ಬರುತ್ತೆ ಅಂತ. ಜೀನ್ ವ್ಯಕ್ತಗೊಳಿಸುವಿಕೆ, ಸಿಕಲ್ ಸೆಲ್ ರಕ್ತಹೀನತೆ ಏನು ಮಾಡಬೇಕು, 2 ಅವು ಎಂಜೈಮ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದು ನೋಡಿ, ಇದು ಸಿಕಲ್ ಸೆಲ್ ರಕ್ತಹೀನತೆ, ರಕ್ತ ಕಡಿಮೆ ಆಗುತ್ತಲ್ಲ, ಅದು ಯಾವ ಥರ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ರೊಟೇಟ್ ಮಾಡಬೇಕು ಪಾಪ ಜೋರಾಗಿ. ಇದು ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ನಾವು ನೀಟಾಗಿ ರೊಟೇಟ್ ಮಾಡ್ತಾ ಇದ್ರೆ ಮನುಷ್ಯ ಆರೋಗ್ಯವಂತವಾಗಿದ್ರೆ ಬ್ಲಡ್ ಸೆಲ್ಗಳು ನೀಟಾಗಿ ಸರ್ಕ್ಯುಲೇಟ್ ಆಗುತ್ತಂತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಡೆಯಪ್ಪ 2 ಕೊಟ್ಟಿದ್ದಾರೆ, 1, 2 ಅಂತ. ರೆಪ್ರೆಸೆಂಟೇಷನ್ ಆಫ್ ಬೆಡ್ ಕ್ಯಾಪಬಲ್ ಸಿಕಲ್ ಸೆಲ್. ಅನಿಮಿಯಾ ಪೇಷಂಟ್ ಬ್ಲಡ್ ಸೆಲ್ ಯಾವ ಥರ ಇರುತ್ತೆ, ನಾರ್ಮಲ್ ಹೆಲ್ತಿ ಪರ್ಸನ್ ಬ್ಲಡ್ ಸರ್ಕ್ಯುಲೇಷನ್ ಯಾವ ಥರ ಇರುತ್ತೆ ಅಂತ ಹಿಂಗೆ ರೊಟೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ನಾರ್ಮಲ್ ಆಗಿರೋ ಒಂದು ಸ್ಪೀಡಾಗಿ ಬಾಡಿ ಒಳಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಅನಿಮಿಯಾ ಇರೋದು ಸರ್ಕ್ಯುಲೇಟ್ ಆಗಲ್ಲ. ಕಾಣಿಸ್ತಾ ಇದೆ ಅಲ್ಲ, ನೋಟಿಸ್ ಮಾಡಿದ್ರೆ ಅಲ್ವಾ, ಅದೇ ಡಿಫ್ರೆನ್ಸು. ಕಿಣ್ವ ಜೈವಿಕ ವೇಗವರ್ಧಕ, ಎನ್ಸೈಮ್ ವರ್ಟಿಕಲ್ ಕೆಟಲಿಸ್ಟ್. ವರ್ಕ್ ಆಗುತ್ತೆ, ಏನು ವರ್ಕ್ ಆಗ್ತಿಲ್ಲ ಇದು. ಆಕ್ಟಿವೇಶನ್ ಎನರ್ಜಿ ಕರ್ವ್. DNA ಯಾವ ಥರ ವರ್ಕ್ ಆಗುತ್ತೆ ಸುಮ್ಮನೆ ಒಂದು ಇಮೇಜ್ ಪ್ರತಿಬಿಂಬ ಮಾಡ್ಯಾರ. ಇದು ಕಣ್ಣಿನ ದೃಷ್ಟಿಗಿಂತ ಮಿಗಿಲಾಗಿ. ಕಿತ್ತಾಡಬಾರ್ದು, ಅವ್ರೊಂದ್ಸಲಿ ನೀವೊಂದ್ಸಲಿ. DNA ಹೆಂಗೆ ವರ್ಕ್ ಆಗುತ್ತೆ ಅಂತ. ಜರ್ನಿ ಇಂಟು ಮೈಕ್ರೋ ವರ್ಡ್. ಚಿಕ್ಕತೆಯ ಪಿತಾಮಹ ಗ್ರೆಗರ್ ಜೊಹಾನ್ ಮೆಂಡಲ್. ಇದೇನಪ್ಪ ಜಾರ್ಜ್ ಮೆಂಡಲ್ನ ಸಿದ್ಧಾಂತ ಇದು. ಅಂದರೆ ಇದು ಕ್ರಾಸ್ ಮಾಡೋಣ ಅಂತ ಹೇಳ್ತಾರಲ್ಲ ಸಸ್ಯಗಳು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಇದು.
ಬಟಾಣಿನ ಬೆಳೆಯೋದು ಪೀಸ್ ಕಲ್ಟಿವೇಶನ್ ಬಗ್ಗೆ ಕೇಳಿದ್ರಿ ನೀವು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹೈಬ್ರಿಡ್ ಕ್ರಾಸ್ ಯಾವ ಥರ ಮಾಡೋದು ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸಸ್ಯಗಳಿಗೆ ಯಾವ ಥರ ಕ್ರಾಸ್ ಮಾಡೋದು, ಯಾವ ಥರ ಬರುತ್ತೆ ಗಾಲಿಗೆ, ಫ್ರೂಟ್ಸಿಗೆ, ಸ್ವೀಟ್ಸಿಗೆ, ಇನ್ಸೆಕ್ಟ್ಸಿಗೆ ಕಂಪೇರ್ ಮಾಡಿದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಸೆಲ್ಸ್ ಅಂತ ಟೆಸ್ಟ್ ಮಾಡಿದ್ರೆ ಏನು ಬರುತ್ತೆ. Watson and Crick, you wish to suggest a structure for the salt of deoxyribonucleic acid DNA. DNA the structure now features which are considered for biological interest. James Watson Francis DNA ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೋಡಿ. ಪುಣ್ಯಾತ್ಮರು ಇವರೆಲ್ಲ ನಮ್ಗೆ ನೋಡಿದ್ರೆ ಅರ್ಥ ಆಗ್ತಿಲ್ಲ ಅವ್ರು ಯಾವ ಥರ ಸ್ಟಡಿ ಮಾಡ್ಯಾರ ಅಂತ. ಕಾಂಪ್ಲಿಕೇಟೆಡ್ ಐತೆ. ಕ್ರೋಮೋಸೋಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಾಟ್ ಮೇಕ್ಸ್ ಯು, ನಮ್ಮ ರಚನೆ ಯಾವ ಥರ ಆಗಿದೆ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. DNA ಮಿಕ್ಸ್ ಆಗೋದು ಮತ್ತು ಅದ್ರದ್ದು ಕ್ರೋಮೋಸೋಮ್ ಎಲ್ಲ ಬರುತ್ತಲ್ಲ, ನ್ಯೂಕ್ಲಿಯಸ್ ಯಾವ ಥರ ಒಬ್ಬೊಬ್ಬರು ಮನುಷ್ಯರು ಒಂದೊಂದು ಥರ ವಿಶಿಷ್ಟವಾಗಿರ್ತಾರೆ. ಅದು ಯಾವ್ದು ಮೂಲಕ ಅಂದರೆ ಇದ್ರ ಮೂಲಕನೇ ಒಂದು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ರಿಪ್ಲಿಕೇಶನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಯಾವ ಥರ ವರ್ಕ್ ಆಗುತ್ತೆ DNA ಅಂತ. ಯಾರು ಬಯಾಲಜಿಕಲ್ ಟೀಚರ್ನ ಇಟ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿಸ್ಕೋಬೇಕು. ಇವಾಗ ಯಾರು ಡಾಕ್ಟರ್ ಇರ್ತಾರಲ್ಲ ಅವ್ರು ಸುಮ್ಮನೆ ಇಮೇಜ್ ನೋಡಿದ್ರೆ ಗೊತ್ತಾಗಲ್ಲ. ಜಿಪ್ ಓಪನ್ ಮಾಡಿ ಕ್ಲೋಸ್ ಮಾಡ್ದಂಗೆ ಇರುತ್ತೆ ಅಷ್ಟೇ ನಮಗೆ ಹೆಂಗೆ ರಿಪ್ರೊಡ್ಯೂಸ್ ಆಗುತ್ತೆ DNA ಅಂತ. ಜೆನೆಟಿಕ್ಲಿ ಯುವರ್ ಟ್ರೈಟ್ಸ್ ಆರ್ ಯುನಿಕ್. ಐ ಟೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಕಂದು ಬಣ್ಣ ಮತ್ತು ನೀಲಿ ಬಣ್ಣದ ಕಣ್ಣು. ಜೆಂಡರ್ ಡಿಸಾರ್ಡರ್ ಪ್ರಾಬ್ಲಮ್ ಬರ್ತದೆ. ಜೆಂಡರ್ ಡಿಸಾರ್ಡರ್ ಅದ್ರ ಬಗ್ಗೆ ಕೊಟ್ಟಿದ್ದೇನೆ. ಎನ್ಸೈಮ್ ಡೈಜೆಷನ್ ಜೀರ್ಣಕ್ರಿಯೆ ಕಿಣ್ವಗಳು ಯಾವ ಥರ ಜೀರ್ಣಕ್ರಿಯೆ ಆಗುತ್ತೆ ಅಂತ. ಮ್ಯಾಗ್ನೆಟ್ ರೆಪ್ರೆಸೆಂಟ್ ಎನ್ಸೈಮ್ಸ್. ಈ ಕಡೆ ಬಿಡಪ್ಪ, ಬಿಡ ಇಲ್ಲಿ, ಈ ಕಡೆ ಬರೋ ಪಪ್ಪು. ಕಿಣ್ವಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ. ಬಾ ಸ್ಟೊಮಕ್ ಡಿಯೋಡೆನಮ್ ಅಂಡರ್ಸ್ಟ್ಯಾಂಡಿಂಗ್ ಬಯೋಟೆಕ್ನಾಲಜಿ. ಓಹೋ, ಇದೇ ಕಷ್ಟ ಆಗಿರೋದು. ಯಾವ ಥರ ಬಯೋಟೆಕ್ನಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಂತ.
What is biotechnology? Technology using living organisms to develop useful products. Thousands of years today, scientists use tools to manipulate living beings to develop disease drugs. ಅದೇ ಏನಂತ ಎಕ್ಸ್ಪ್ಲೇನ್ ಮಾಡಿ, ಜೈವಿಕ ತಂತ್ರಜ್ಞಾನ ಏನು ಅಂದರೆ ಒಂದು ಗುಲಾಬಿ ನಾರ್ಮಲ್ ಆಗಿ ಕೆಂಪು ಆಗಿರುತ್ತೆ, ಬಟ್ ಅದನ್ನ ನೀಲಿ ಮತ್ತು ಆರೆಂಜ್ ಕಲರ್ ಕಿತ್ತಲೆ ಬಣ್ಣದಾಗಿ ಯಾವ ಥರ ಮಾಡ್ಬೋದು, ಮಿಕ್ಸ್ ಮಾಡಿ ಕ್ರಾಸ್ ಬ್ರೀಡ್ ಯಾವ ಥರ ಮಾಡ್ಬೋದು ಅನ್ನೋದೇ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಸುಮಾರು 10,000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹುದುಗುವಿಕೆಯ ವಿಧಾನವನ್ನು ಬಳಸ್ತಿದ್ರಂತೆ. ಪ್ರಿಮೆಚ್ಯೂರ್ ಟೆಕ್ನಿಕ್ ಯಾವ ಥರ ಗ್ರೇಪ್ಸ್ ಯಾವ ಥರ ಬೆಳಿತಿದ್ರು ಅಂತ ತೋರಿಸಿರಲ್ಲಿ. ಫರ್ಮಿಟೇಷನ್ ಮೆಥಡ್ಸ್ ವೇರ್ ಪ್ರಾಕ್ಟೀಸ್ಡ್ ಓವರ್ 1000 years ago. ವೈನ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ, ಅವಾಗಲೇ ಮಾಡ್ತಿದ್ರು ಅಂತ. ದೆನ್ ಅರ್ಲಿ ಮೆಥಡ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಬ್ರೀಡಿಂಗ್ಸ್. ಸಸ್ಯಗಳ ಆಯ್ದ ಸಂತಾನೋತ್ಪತ್ತಿ, ಪ್ರಾಣಿಗಳಲ್ಲಿ ಆಯ್ದ ಸಂತಾನೋತ್ಪತ್ತಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಏನ್ ಕೊಟ್ಟಿರೋ ಗೊತ್ತಾ, ರಾಬರ್ಟ್ ಹುಕ್ ಯಾರಪ್ಪ ಗೊತ್ತಾ? ರಾಬರ್ಟ್ ಹುಕ್ ಸೂಕ್ಷ್ಮ ದರ್ಶಕದ ಮೂಲಕ ಕಾರ್ಗನ್ನು ವೀಕ್ಷಿಸಿ ಅವುಗಳ ಸೂಕ್ಷ್ಮ ರಚನೆಯನ್ನು ಕಂಡು ಅವುಗಳನ್ನು ಜೀವಕೋಶಗಳು ಎಂದು ನಾಮಕರಣ ಮಾಡಿದರು. ರಾಬರ್ಟ್ ಹುಕ್ ಜೀವಕೋಶಗಳನ್ನ ಕಂಡಿಡಿದಿದ್ದು ಅಂದ್ರೆ ಅದಕ್ಕೆ ನಾಮಕರಣ ಮಾಡಿದ್ದು. ಇಲ್ಲಿ ಒಂದು ಪ್ಲೇಟ್ ಕೊಟ್ಟಿದ್ದಾರೆ, ಇದ್ರ ಮೂಲಕ ಕಾಣುತ್ತೆ ನೋಡಿ ಯಾವ ತರ ಸೆಲ್ಸ್ ಕಾಣುತ್ತೆ ಅಂತ. ನೋಡಿ, ರಾಬರ್ಟ್ ಹುಕ್ ಜೀವಕೋಶಗಳನ್ನು ಕಂಡುಹಿಡಿದ ಪಿತಾಮಹ ಅಂದ್ರೆ ಹೆಸರು ಇಟ್ಟವರು. ಕೋಶ ಸೂಕ್ಷ್ಮ ಜೀವನ ಉಂಟಾಗುತ್ತದೆ. ರಾಕೇಶ್ ಶರ್ಮಾ ದಿ ಫಸ್ಟ್ ಇಂಡಿಯನ್ ಸ್ಪೇಸ್, ಮೊದಲ ಭಾರತೀಯ ಸ್ಪೇಸ್ ಅಂತ ಇಮೇಜ್ ಹಾಕಿದ್ದಾರೆ. ರಾಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ಕೊಟ್ಟೆ ನೋಡಿ, ರಾಕೆಟ್ ರಾಕೆಟ್ನ ಸಂಚಲನ ಯಾವ ಥರ ಆಗುತ್ತೆ ಅಂತ ಇಲ್ಲಿ ಪಾಪುಗಳು ಆಗ್ತದೆ ನೋಡಿ. ಬಿಟ್ರೆ ಬರುತ್ತೆ, ವಾಪಸ್ ಹೋಗುತ್ತೆ, ಆಮೇಲೆ ಮತ್ತೆ ಪ್ರೆಸ್ ಮಾಡ್ಬೇಕು. ಅಲ್ಲಿ ಹೋಗ್ಲಿ ತಡಿ, ಬಿಡಪ್ಪ ಹೋಗ್ಲಿ, ಬ್ಯಾಕ್ ಹೋಗ್ಲಿ ಅದು. ಹೆಂಗ್ ವರ್ಕ್ ಆಗುತ್ತೆ ಅಂತ ಕೊಟ್ಟಿರಿ ನೋಡಿ. ಸ್ಟ್ರೀಮ್ ಲೈನ್ಸ್, ದಾರ ರೇಖೆಗಳು ಯಾವ ತರ ಚಲನೆ ಆಗುತ್ತೆ ಅಂತ ಕೊಟ್ಟೆ ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟೇನೆ. ಅದೇನು ವೇವ್ಸ್ ಬಗ್ಗೆ, ಯಾವ ತರ ವೇವ್ಸ್ ಬಂದ್ರೆ ಮೂವ್ ಆಗುತ್ತೆ ಅಂತ. ಹಿಂಗೆಲ್ಲ ಸುಮ್ಮನೆ ಮಕ್ಳಿಗೆ ಗೇಮ್ಸ್ ತರ ಮಾಡ್ಯಾರ, ರೊಟೇಟ್ ಆಗುತ್ತೆ ಅಂತ. ಬಾಯ್ ಮಾಡು. ಬೀಮ್ ವೇವ್ ಗೈಡ್ ಆಂಟೆನಾ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಮೀಟರ್ ತಿರ್ಸ್ಕೊ, ನೀನೇ ರೊಟೇಟ್ ಮಾಡ್ಕೋಬೇಕು. ರಾಕೆಟ್ ನ ಉಡಾವಣೆ
ಯಾವ ಥರ ಇರುತ್ತೆ, ಯಾವ ಥರ ಮಾಡ್ತಾರೆ. ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರ, ಭಾರತದ ಬಾಹ್ಯಾಕಾಶ ಬಂದರು. ಸತೀಶ್ ಧಾವನ್ ಆಂಧ್ರದಲ್ಲಿರತಕ್ಕಂತಹ ಬಂಗಾಳ ಕೊಲ್ಲಿಯಲ್ಲಿರುವ ಶ್ರೀಹರಿಕೋಟದಲ್ಲಿದೆ ಇದು ಸತೀಶ್ ಧಾವನ್. ಅದರದ್ದು ಒಂದು ಇಮೇಜ್ ಕೊಟ್ಟಿದ್ದಾರೆ ಯಾವ ಥರ ಇದೆ ಅಂತ. ಏನು ವರ್ಕ್ ಆಗಲ್ಲ, ಒಳಗಡೆ ಹೋಗ್ಬಾರ್ದು, ವರ್ಕ್ ಆಗಲ್ಲ, ಬಾ ಇಲ್ವಾ. ಇದು ರಿಯಲ್ ಇಮೇಜ್ ಸತೀಶ್ ಧಾವನ್. ಬೀಮ್ ವೇವ್ ಆಂಟೆನಾ, ಆಂಟೆನಾ ಯಾವ ಥರ ವರ್ಕ್ ಆಗುತ್ತೆ ಅಂತ. ಮಿಷಿನ್ ಕಂಟ್ರೋಲ್ ಸೆಂಟರ್, ಕಲ್ಪನಾ ಚಾವ್ಲಾ, ಗ್ರೇಟ್ ಇಂಡಿಯನ್. ನಾಸಾ, ಈ ಕೆಳಗಡೆ ಹೋಗ್ತೀಯಪ್ಪ. ಸ್ಮೈಲ್ ಮಾಡ, ಸ್ಮೈಲ್ ಸ್ಮೈಲ್. ಓಕೆ, ಪ್ಲೇಟಲ್ಲಿ ಯಾವ ಥರ ಇರುತ್ತೆ ಮೇಲ್ಗಡೆ ಅಂತ ಇರುತ್ತೆ ನೀಟಾಗಿ ಕೊಡಿ. ಆರ್ಯಭಟ, ಭಾಸ್ಕರ, ಆ್ಯಪಲ್, ರೋಹಿಣಿ, IRS ಉಪಗ್ರಹಗಳು, ಸ್ಯಾಟಲೈಟ್ ಸಿಸ್ಟಮ್, ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್, ರಾಕೆಟ್ ಪಪ್ಪು. ಇವೆಲ್ಲ ರಾಕೆಟ್ಗಳು ಇಸ್ರೋ ಯಾವ್ಯಾವ್ದು ಬಿಟ್ಟಿದೆ ಅಂತ. SLV, RSLV, PSLV, GSLV, MK3 ಇಸ್ರೋದವ್ರು ಬಿಟ್ಟಿರೋದಿಲ್ಲ ರಾಕೆಟ್ನ ವಾವ್. ಇಲ್ಲಿ ನೋಡಿ, ಆ ಕಡೆ ಹೋಗ್ಬಿಡಪ್ಪ, ಈ ಕಡೆ